ಇನ್ನು ಯಡಿಯೂರಪ್ಪ ವಿರುದ್ಧ ಬಂಧನ ವಾರಂಟ್ ಜಾರಿಯಾಗಿರುವುದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂಥ ಘಟನೆ ನಡೆಯಬಾರದಾಗಿತ್ತು ಅಂತ ಅವರು ಹೇಳಿದ್ದಾರೆ. ವೈಯಕ್ತಿಕವಾಗಿ ನನಗೆ ಈ ಘಟನೆ ಬೇಸರ ಮೂಡಿಸಿದೆ ಅಂತ ಎಚ್ಡಿಕೆ ಹೇಳಿದರು. ಎಲ್ಲರೂ ನ್ಯಾಯಾಂಗಕ್ಕೆ ಗೌರವ ನೀಡಬೇಕು ಅಂತ ಹೇಳಿದರು. ಈ ಹಂತದಲ್ಲಿ ಕಾಂಗ್ರೆಸ್ ಸಂಭ್ರಮಿಸೋದು ಸರಿಯಲ್ಲ ಅನ್ನೋ ಕಿವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಸಂಭ್ರಮ ತಾತ್ಕಾಲಿಕ ಅಂತ ಅಂದ ಎಚ್.ಡಿ. ಕುಮಾರಸ್ವಾಮಿ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹಗರಣಗಳು ಹೊರಬರುತ್ತವೆ ಅನ್ನೋ ಎಚ್ಚರಿಕೆಯನ್ನು ನೀಡಿದರು. ಇವತ್ತಿನ ಈ ಒಂದು ಘಟನೆ ಅದರಲ್ಲೂ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಈ ರಾಜ್ಯದಲ್ಲಿ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ಘಟನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮನಸ್ಸಿನಲ್ಲೂ ನೋವಿದೆ. ಇದು ಪ್ರಾರಂಭಿಕ ಹಂತದಲ್ಲೇ ದಾರಿ ತಪ್ಪತಕ್ಕಂಥದ್ದನ್ನು ಸ್ವಲ್ಪ ಬದಿಗಿಟ್ಟು ಸರಿಯಾದ ರೀತಿಯ ಆಡಳಿತದ ವ್ಯವಸ್ಥೆಗಳು ಬಂದಿದ್ದರೆ ಬಹುಶಃ ಇಂಥ ಒಂದು ದುರ್ದಿನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನು ಬಿಜೆಪಿ ನಾಯಕ ನಖ್ವಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಭ್ರಷ್ಟಾಚಾರ ವಿಚಾರವನ್ನು ಎಂದೂ ಕೂಡ ಬೆಂಬಲಿಸಿಲ್ಲ ಅಂತಾರೆ ಅವರು. ಇನ್ನು ಯಡಿಯೂರಪ್ಪ ಬಂಧನ ಕೋರ್ಟ್ ನಿರ್ಧಾರ, ಭ್ರಷ್ಟಾಚಾರ ಪ್ರಕರಣದಲ್ಲಿ ತಾವು ಮೂಗು ತೂರಿಸೋದಿಲ್ಲ ಅಂತ ದೆಹಲಿಯಲ್ಲಿ ಬಿಜೆಪಿ ನಾಯಕ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿದರು. देखिए, भ्रष्टाचार पर हमारा कभी भी दोहरा मानदंड नहीं रहा है और इसलिए जो भी कानूनी प्रक्रिया है वो कानूनी प्रक्रिया अपना काम करेगी. देखिए, भ्रष्टाचार पर हमारा कभी भी दोहरा मानदंड नहीं रहा है और इसलिए जो भी कानूनी प्रक्रिया है वो कानूनी प्रक्रिया अपना काम करेगी. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರ ಮಾತು. ನಾವು ಭ್ರಷ್ಟಾಚಾರವನ್ನು ಎಂದೂ ಕೂಡ ಬೆಂಬಲಿಸೋದಿಲ್ಲ, ಇದು ಕೋರ್ಟ್ನ ನಿರ್ಧಾರ ಅಂತಾರೆ ಮುಖ್ತಾರ್ ಅಬ್ಬಾಸ್ ನಖ್ವಿ. ಇದೆಲ್ಲದರ ಜೊತೆಗೆ ಈಶ್ವರಪ್ಪ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಮಂಗಳೂರಿನಲ್ಲಿ ಮಾತನಾಡಿದರು. ಅವರು ಹೇಳೋ ಪ್ರಕಾರ ಏನಂತಂದರೆ ಇದು ಬಿಜೆಪಿಗೆ ಅತ್ಯಂತ ಕೆಟ್ಟ ದಿನ ಇವತ್ತು ಅಂತ ಈಶ್ವರಪ್ಪ ಬಣ್ಣಿಸಿದ್ದಾರೆ. ಜೊತೆಗೆ ಏನಂದರೆ ಅಡ್ವಾಣಿಯವರ ರಥಯಾತ್ರೆ ಇದೆ, ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, 2 ದಿನಗಳ ಕಾಲ ಅದು ರಾಜ್ಯದಲ್ಲಿ ಸಂಚರಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಈಶ್ವರಪ್ಪ ಹೇಳಿದ್ದಾರೆ.